ಸೊ ನಾನು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ ಪ್ರೀತಿಯ ಚಾರು ಅಲಿಯಾಸ್ ಮೌನಗುಡ್ಡೆ ಮನೆ. ನಾನು ರಾಮಾಚಾರಿ ಸೀರಿಯಲಲ್ಲಿ ನೋಡಿರ್ತೀರ. ಇವತ್ತು ನನ್ನ ಲಾಸ್ಟ್ ಡೇ ಆಫ್ ಬೀಯಿಂಗ್ ಚಾರು ಆಗಿ ನಾನು ಆಲ್ಮೋಸ್ಟ್ ಇವಾಗ 4.25 ವರ್ಷ ಸೀರಿಯಲ್ ಮಾಡಿದೆ. ಇವಾಗ ನಮ್ಮ ಈ ಬ್ಯೂಟಿಫುಲ್ ಒಂದು ಸೀರಿಯಲ್ ಎಂಡಿಗೆ ಬರ್ತಾ ಇದೆ. ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ ದೆರ್ ಇಸ್ ಲಾಟ್ ಆಫ್ ಮೆಮೊರೀಸ್. ಯಾಕಂದರೆ ನಾನ್ ಆ್ಯಕ್ಟರ್ ಆಗಿ ನನ್ನ ಸ್ಟೆಪ್ ಇಟ್ಟಿದ್ದು ರಾಮಾಚಾರಿಗೆ. ಇವಾಗ ಮನೆಗೂ ಮುಟ್ಟಿದ್ದೀನಿ. ಮನೆಗೂ ಚಾರು ಅಂತ ಅಂದರೆ ಓಕೆ, ನನಗೆ ಈ ಥರ ಸೊಸೆ ಇರಬೇಕು, ಈ ಥರ ಮಗಳಿರಬೇಕು ಅಂತ ಹೇಳ್ತಾರೆ. ಸೊ ಅಷ್ಟು ಪ್ರೀತಿ ಸಿಗೋವರೆಗೂ ರೀಚ್ ಆಗಿದ್ದೀವಿ. ನಾನು ಅಂತಲ್ಲ, ನನ್ನ ಇಡೀ ರಾಮಾಚಾರಿ ಕುಟುಂಬ ಪ್ರತಿಯೊಬ್ಬರು ಯಾರೇ ಇವಾಗ ಪಾತ್ರ ಮಾಡ್ತಾ ಇದ್ರೂ ಅವರಿಗೆ ಒಂದು ರೆಕಗ್ನೈಸೇಷನ್ ಕೊಟ್ಟಿದೆ ರಾಮಾಚಾರಿ ಸೀರಿಯಲ್. ಸೊ ಕಲರ್ಸ್ ಕನ್ನಡಕ್ಕೆ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೆ. ಇವಾಗ ಸೀರಿಯಲ್ ಸ್ಟೋರಿನೇ ಒಂದು ಸಿನಿಮಾ ಲೆವೆಲಲ್ಲಿ ಒಂದು ಎಂಟ್ರಿ ಮಾಡಿಸಿದ್ರು. ನನ್ನ ಎಂಟ್ರಿ ಆಗಿರಲಿ, ರಾಮಾಚಾರಿ ಎಂಟ್ರಿ ಆಗಿರಲಿ, ಸಿನಿಮಾ ಲೆವೆಲಲ್ಲಿ ಓಪನಿಂಗ್ ಆಯಿತು. ಆ್ಯಂಡ್ ನಮಗೆ ಒಂದು ಬೆಸ್ಟ್ ಓಪನಿಂಗ್ ಸಿಕ್ತು ಫಾರ್ ಹೀರೋಯಿನ್, ರಾಮಾಚಾರಿಗೆ ಹೀರೋ ಆಗಿ. ಸೊ ಈ ಅಮೇಝಿಂಗ್ ಪ್ರಾಜೆಕ್ಟ್ ಇವತ್ತು ಎಂಡಿಗೆ ಬರ್ತಾ ಇದೆ. ಸಾಕಷ್ಟು ನೋವಿದೆ, ಹಾಗೆ ಖುಷಿ ಕೂಡ ಇದೆ. ಯಾಕಂದರೆ ನಮ್ಮ ನಡೆ ಒಂದೇ ದಾರಿಲಿ ನಿಂತ್ಕೊಳ್ಬಾರ್ದು. ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅಂತ ಆರ್ಟಿಸ್ಟ್ಗಳಿಗೆ ಆಸೆ ಇರುತ್ತೆ. ಸೊ ನನಗೂ ಅದೇ ಆಸೆ ಇರೋದು. ಸೊ ನನಗೆ ಇಲ್ಲಿವರೆಗೂ ಚಾರುವಾಗಿ ಇಷ್ಟು ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ನಾನು ಸಿನಿಮಾ ಕೂಡ ಮಾಡಿದೆ, ಅದಕ್ಕೆ ಸಹ ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ಪ್ರಾಜೆಕ್ಟ್ಸಿಗೆ ಸಹ ನಿಮ್ಮೆಲ್ಲರ ಸಪೋರ್ಟ್ ಹಾಗೇ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ನ್ಯೂಸ್ ಫಸ್ಟ್. ಸೊ ಇವತ್ತು ನಮ್ಮ ರಾಮಾಚಾರಿ ಸೀರಿಯಲ್ ಆಲ್ಮೋಸ್ಟ್ ವೈಂಡ್ ಅಪ್ಗೆ ಬಂದು ನಿಂತಿದೆ. ಸುಮಾರು 4 ವರ್ಷದ ಜರ್ನಿ, 1000 ಎಪಿಸೋಡ್ ಆಗಿದೆ. ಇದೇ ಡಿಸೆಂಬರ್ 8ನೇ ತಾರೀಕು ಸ್ಟಾರ್ಟ್ ಆಗಿದ್ದು ಶೂಟಿಂಗು. ನನಗೆ ತುಂಬ ಖುಷಿ ಇದೆ ಈ 4 ವರ್ಷದ ಜರ್ನಿಯಲ್ಲಿ. ಏನೂ ಆಗಿಲ್ದಿರೋ ನನ್ನ ಕರ್ಕೊಂಬಂದು ನಂಗೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಫಸ್ಟ್ ನಮ್ಮ ಕಂಪ್ನಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ರಾಮ್ಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫ್ರಮ್ ನಥಿಂಗ್ ಟು ಎವ್ರಿಥಿಂಗ್ ಅಂತಾರಲ್ಲ, ಹಾಗೆ ಏನೂ ಇಲ್ಲದೆ ಒಂದು ಆ್ಯಕ್ಟಿಂಗ್ ಮೇಲೆ ಒಂದು ಅರ್ಜಿದ್ದಿದ್ದು ಅಥವಾ ಒಂದು ಹಸಿವಿತ್ತು ನನಗೆ. ಅದರಿಂದ ಇವತ್ತು ಕರ್ನಾಟಕದ ಮನೆಗೆ ನಾನು ತಲುಪಿದ್ದೀನಿ. ಅಥವಾ ನೀವೆಲ್ಲ ಜನ ಅಷ್ಟು ಪ್ರೀತಿ ಮಾಡ್ತೀರಾ. ನಮ್ಮ ಮಗ ಇದ್ದರೆ ರಾಮಾಚಾರಿ ಥರ ಇರಬೇಕು ಅಥವಾ ಗಂಡ ಹಿಂಗಿರಬೇಕು ಅಂತ ನೀವು ಒಂದು ರೋಲ್ ಮಾಡೆಲ್ ಥರ ಸೆಟ್ ಮಾಡಿ ಏನು ಇಟ್ಟಿದ್ದೀರಾ. ನನ್ನ ಪಾತ್ರಕ್ಕೆ ನೀವು ಕೊಟ್ಟಿರೋ ಪ್ರೀತಿ ಆಗಲಿ, ನಮ್ಮ ಸೀರಿಯಲ್ಗೆ ಕೊಟ್ಟಿರೋ ನೀವು ಪ್ರೀತಿ ಆಗಲಿ, ಅದಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ, ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗುತ್ತೆ. ಒಬ್ಬ ಆ್ಯಕ್ಟ್ರಿಗೆ ಇದಕ್ಕಿಂತ ಇನ್ನೊಂದು ದೊಡ್ಡದಿಲ್ಲ. ಸೊ ತುಂಬ ಖುಷಿಯಿಂದ, ಜೊತೆಗೆ 4 ವರ್ಷ ಆದಮೇಲೆ ನಮ್ಮ ಸೀರಿಯಲ್ ಈಗ ಫೈನಲಿ ಎಂಡ್ ಆಗ್ತಾಯಿದೆ. ಸೊ ಹಾಗಾಗಿ ಒಂದು ದುಃಖದ ಹೃದಯದಿಂದನೂ ಹೇಳ್ತಾ ಇದ್ದೀನಿ. ಇನ್ನು ಮುಂದೆನೂ ಇನ್ನೂ ಹೆಚ್ಚು ಕೆಲಸ ಮಾಡ್ತಾ ಇರ್ತೀನಿ. ನಾನು ಒಬ್ಬ ವೈಯಕ್ತಿಕ ನಟ ಆಗಿ ಇನ್ನೂ ಹೆಚ್ಚು ಕೆಲಸ ಮಾಡ್ತಾ ಇರ್ತೀನಿ. ದಯವಿಟ್ಟು ಈಗ ಹೆಂಗೆ ರಾಮಾಚಾರಿಗೆ ನೀವು ಇಷ್ಟು ದೀರ್ಘ ವರ್ಷಗಳ ಕಾಲ ಸಪೋರ್ಟ್ ಮಾಡಿದ್ದೀರಾ, ಹಂಗೆ ಮುಂದೆನೂ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಗಗನ ಎಂಟರ್ಪ್ರೈಸಸ್ಗಾಗಲಿ ಅಥವಾ ನೀವು ಕಲರ್ಸ್ ಕನ್ನಡ, ನೀವು ಒಟ್ಟು ರಾಮಾಚಾರಿ ಜರ್ನಿಲಿ ನೀವು ಎಲ್ಲೆಲ್ಲಿ ನೀವು ಸಪೋರ್ಟ್ ಮಾಡಿದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನನ್ನಂತೆ ಹೊಸ ಕಲಾವಿದರು ಯಾರ್ಯಾರು ಬರ್ತಾರೋ ಅವ್ರಿಗೂ ಸಪೋರ್ಟ್ ಮಾಡಿ. ಬಿಕಾಸ್ ಈಗ ನೀವುಗಳು ಎಷ್ಟು ಪ್ರೀತಿ ಕೊಡ್ತೀರಾ, ಎಷ್ಟು ಸಪೋರ್ಟ್ ಮಾಡ್ತೀರಾ, ಎಷ್ಟು ಜೊತೇಲಿ ನಿಂತ್ಕೋತೀರಾ, ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ ಒಂದು ಮೋಟಿವೇಶನ್ನು, ಒಂದು ಪ್ರೋತ್ಸಾಹ, ಒಂದು ಉತ್ಸಾಹ ಸಿಗುತ್ತೆ. ಸೊ 4 ವರ್ಷ ದೀರ್ಘದ ಜರ್ನಿಲಿ ನಾನು ತುಂಬ ವಿಷಯಗಳನ್ನ ಕಲಿತೆ, ತುಂಬ ಅವಮಾನಗಳನ್ನ ಫೇಸ್ ಮಾಡಿದೆ, ತುಂಬ ನೋವು, ನಿದ್ದೆ ಇರ್ತಿರ್ಲಿಲ್ಲ, ಬೆವರು ಸುರಿಸ್ತಿದ್ವಿ, ರಕ್ತ ಸುರಿಸ್ತಿದ್ವಿ, ನೀರು ಊಟ ಮಾಡದೆ ಕೆಲಸ ಮಾಡಿದ್ದೀವಿ. ಬಟ್ ಅದೆಲ್ಲದಕ್ಕೂ ಒಂದು ಒಳ್ಳೆ ಪ್ರತಿಫಲ ನೀವುಗಳು ಕೊಟ್ಟಿದ್ದೀರಾ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇಷ್ಟು ವರ್ಷ ನೀವು ಸಪೋರ್ಟ್ ಮಾಡಿದ್ದಕ್ಕೂ, ಪ್ರೀತಿ ಕೊಟ್ಟಿದ್ದಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ರಾಮಾಚಾರಿ
ಈ ಧಾರಾವಾಹಿನ ನೀವು ನಿರಂತರವಾಗಿ 4 ವರ್ಷದಿಂದ ನೋಡ್ತಾ ಇದ್ದೀರಾ. ಇದು 4 ವರ್ಷ ಈ ಧಾರಾವಾಹಿ ಬರೋಕ್ಕೆ ಕಾರಣ ನೀವುಗಳು, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮ ವಿಶ್ವಾಸ. ನೀವು ಪ್ರೀತಿ ಕೊಟ್ಟಿದ್ದಕ್ಕೆ, ಈ ಧಾರಾವಾಹಿನ ನೀವು ನೋಡ್ತಾ ಇದ್ದಿದ್ದಕ್ಕೆ ನಮ್ಮ ಜರ್ನಿ 4 ವರ್ಷ ಬಂತು. ಖಂಡಿತ ನನಗೆ ಗೊತ್ತು ನಮ್ಮ ಈ ಧಾರಾವಾಹಿ ಎಲ್ಲ ಪಾತ್ರಗಳನ್ನ ನೀವು ಮೆಚ್ಕೊಂಡಿದ್ದೀರಾ ಅಂತ. ನನಗೆ ನನ್ನ ಜರ್ನಿಲಿ ನಾನಷ್ಟು ಸಿನಿಮಾಗಳು ಮಾಡಿದ್ದೆ, ತುಂಬ ಸೀರಿಯಲ್ಸು ಮಾಡಿದ್ದೆ ಮದುವೆಗೆ ಮುಂಚೆನೂ. ಬಟ್ ಅಷ್ಟು ಎಲ್ಲ ನೋಡಿಕೊಂಡ್ರೆ ಈ ರಾಮಾಚಾರಿ ಧಾರಾವಾಹಿ ನನಗೊಂದು ಒಳ್ಳೆ ಹೆಸರು ತಂದುಕೊಡ್ತು. ಈ ಜಾನಕಿ ಅನ್ನೋ ಪಾತ್ರ ತುಂಬ ಜನಮನನ ಮೆಚ್ಕೊಳ್ತು. ಪ್ರತಿಯೊಬ್ಬರು ನನ್ನನ್ನು ಅಂಜಲಿಯಾಗಿ ನೋಡಲಿಲ್ಲ, ರಾಮಾಚಾರಿ ತಾಯಿಯಾಗಿ ಜಾನಕಿಯಾಗಿ ನೋಡಿದ್ರು. ಸೊ ನಾನು ಯಾವಾಗಲೂ ರಾಮ್ಜಿ ಸರ್ಗೆ ಚಿರಋಣಿಯಾಗಿರ್ತೀನಿ. ಇಷ್ಟು ಒಳ್ಳೆ ಪಾತ್ರನ ಅಂಜಲಿ ಕೈಲಿ ಪಾತ್ರನ ಮಾಡೋಕ್ಕಾಗುತ್ತಾ, ಇಂಥ ಒಂದು 4 ಮಕ್ಕಳಿಗೆ ತಾಯಿಯಾಗಿ ಒಂದು ಮಾತೃ ಸ್ವರೂಪಿಯಾದಂಥ ಪಾತ್ರನ ಮಾಡೋಕ್ಕಾಗುತ್ತಾ ಅಂತ 10 ಜನ ಯೋಚನೆ ಮಾಡ್ತಿದ್ರು. ಅಂಥ ಸಮಯದಲ್ಲಿ ನನಗೆ ಅವ್ರು ಕರೆದು, ನೀವು ಖಂಡಿತ ನಿಮ್ಗೆ ಈ ಪಾತ್ರನ ಮಾಡೋಕ್ಕಾಗುತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡು ನನಗೆ ಈ ಧಾರಾವಾಹಿಲಿ ರಾಮಾಚಾರಿ ತಾಯಿಯಾಗಿ ಪಾತ್ರನ ಕೊಟ್ಟರು. ಖಂಡಿತ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕಷ್ಟಪಟ್ಟು ಈ ಪಾತ್ರನ ಮಾಡಿದೆ. ನಿಮ್ಮ ಪ್ರೀತಿನ ನೋಡಿದಾಗ, ನಿಮ್ಮ ಅಭಿಮಾನನ ಹೊರಗಡೆ ನೋಡಿದಾಗ ಖಂಡಿತ ಈ ಪಾತ್ರನ ನೀವು ತೊಗೊಂಡಿದ್ದೀರಾ, ಮೆಚ್ಕೊಂಡಿದ್ದೀರಾ, ನನ್ನನ್ನು ಅರಿಸಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ರಾಮ್ಜಿ ಸರ್ಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. 21 ವರ್ಷ ಆದಮೇಲೆ ನಾನು ಅಭಿನಯಿಸಕ್ಕೆ ಬಂದಿದ್ದು. ನಾನು ಇದಕ್ಕೆ ಮುಂಚೆ ಒಂದು ಧಾರಾವಾಹಿ ಮಾಡಿದೆ, ನೇತ್ರಾವತಿ ಅಂತ. ಅದರಲ್ಲಿ ತುಂಬ ಒಳ್ಳೆ ಪಾತ್ರ ಮಾಡಿದೆ ಒಂದು ತಾಯಿಯಾಗಿ. ಆ ಪಾತ್ರವನ್ನು ನೋಡಿ ಅವರು ಸಂತೋಷ್ ಗೌಡ ಅಂತದ್ದು ಡೈರೆಕ್ಟ್ರು. ಸೊ ನಾನೇನು ಬಯಸ್ತಿದ್ದೆ ಆ ಪಾತ್ರನ ಅವ್ರು ಕೊಟ್ಟಿದ್ದರು. ಆ ಪಾತ್ರನ ನೋಡಿ ಇವರೊಂದು ಲುಕ್ ಟೆಸ್ಟು ಮಾಡಿದೆ. ಖಂಡಿತ ನಮ್ಗೆ ಇಷ್ಟ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಕರೆದು ಈ ಪಾತ್ರ ಕೊಟ್ಟರು. ಒಬ್ಬ ಕಲಾವಿದರಿಗೆ ನೀವು ಏನು ಕೊಟ್ಟರೂ ತೃಪ್ತಿ ಆಗಲ್ಲ, ಬಟ್ ಅವ್ರು ಮಾಡೋ ಪಾತ್ರ ಅವ್ರಿಗೆ ಇಷ್ಟ ಆದರೆ ಅದಕ್ಕಿಂತ ಯಾವ ಪ್ರಶಸ್ತಿನೂ ಬೇಡ ಅನಿಸುತ್ತೆ. ಅಂಥ ಅಷ್ಟು ಒಂದು ಶಕ್ತಿ ಈ ಪಾತ್ರದಲ್ಲಿತ್ತು. ಸೊ ಎಲ್ಲ ಕಲಾವಿದರು ಅದ್ಭುತವಾಗಿತ್ತು ಇದರಲ್ಲಿ. ಎಲ್ಲ ಒಂದು ಕುಟುಂಬದ ಥರ ಇದ್ವಿ. ಇವತ್ತು ಕೊನೆಯ ದಿನ ಈ ಶೂಟು 1000 ಎಪಿಸೋಡ್ ಕಂಪ್ಲೀಟ್ ಆಯಿತು ಅಂದರೆ 1000 ಎಪಿಸೋಡ್ಗಳನ್ನ ಕಂಪ್ಲೀಟ್ ಮಾಡಿದ್ವಿ ಅಂತ ಅನ್ನಿಸ್ತಾನೆ ಇಲ್ಲ. ನಿನ್ನೆ ಮೊನ್ನೆ ಶುರು ಮಾಡಿದ್ವಿ ನಾವು ಈ ಧಾರಾವಾಹಿ ಅನ್ನಿಸ್ತಿದೆ. ಯಾಕಂದರೆ ಇಲ್ಲಿನ ಕಲಾವಿದರು, ಅವ್ರ ಜೊತೆ ಇದ್ದ ಒಡನಾಟ, ಒಂದು ಆತ್ಮೀಯತೆ ತುಂಬ ಚೆನ್ನಾಗಿತ್ತು. ನಮಗೆ ಈ ಶೂಟಿಂಗ್ ಡೇಟ್ ಕೊಟ್ಟರೆ ಖುಷಿ ಆಗ್ತಿತ್ತು ರಾಮಾಚಾರಿ ಸೆಟ್ಗೆ ಹೋಗಬೇಕು ಅಂತ. ಬಟ್ ಇವತ್ತು ನಿಜ ಹೇಳಬೇಕಂದ್ರೆ ತುಂಬ ದುಃಖ ಆಗ್ತಿದೆ. ನಾವೆಲ್ಲರೂ 2-3 ದಿನದಿಂದ ಬೆಳಗ್ಗೆ ಸೆಟ್ಟಿಗೆ ಬಂದರೆ ಇನ್ನು 2 ದಿನ, ಇನ್ನು 1 ದಿನ ಅಂತ ನಮಗೆ ನಾವೇ ದುಃಖ ಪಟ್ಕೊಂಡು ಪ್ರತಿದಿನ ಫಸ್ಟ್ ನೋಡಿದ ತಕ್ಷಣ ಅಳಕ್ಕೆ ಶುರು ಮಾಡಿಬಿಡ್ತೀವಿ ಒಬ್ರಿಗೊಬ್ಬರು. ತುಂಬ ಆತ್ಮೀಯತೆ ಇತ್ತು. ಯಾವಾಗಲೂ ಒಂದು ಒಗ್ಗಟ್ಟಿದ್ರೆ ಆ ಕತೆ ನೀವು ನೋಡೋಕ್ಕೆ ಹೇಗೆ ಇಷ್ಟಪಡ್ತಿರೋ, ಪಾತ್ರಗಳು ಕೂಡ ನಿಮ್ಗೆ ತೆರೆ ಮೇಲೆ ಅಷ್ಟೇ ಚೆನ್ನಾಗಿ ಬರುತ್ತೆ, ಎಲ್ಲರಲ್ಲೂ ಒಂದು ಪ್ರೀತಿ ವಿಶ್ವಾಸದಿಂದ ಇದ್ದರೆ. ಸೊ ಅಂಥ ಒಗ್ಗಟ್ಟನ್ನ ನಮ್ಗೆ ಈ ಸೆಟ್ ಮಾಡಿಕೊಟ್ಟಿತ್ತು. ಎಲ್ಲರೂ ಪ್ರೀತಿಯಿಂದ ಇದ್ವಿ, ಎಲ್ಲರ ಜೊತೆ ಅಭಿನಯಿಸಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ಇಷ್ಟು ಒಳ್ಳೆ ಪಾತ್ರ ನನಗೆ ಕೊಟ್ಟರು, ನೀವು ತೊಗೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ರಾಮಾಚಾರಿ ತಂಡಕ್ಕೆ ನನ್ನ ಪ್ರೀತಿ ಅಭಿಮಾನ ಯಾವಾಗಲೂ ಇರುತ್ತೆ. ನನ್ನನ್ನು ಇಷ್ಟು ದಿನ ನೋಡ್ಕೊಂಡು ಬಂದು ನೀವು ನನಗೆ ಅಭಿಮಾನ ತೋರಿಸಿದ್ದೀರಾ. ನಿಮ್ಮ ಆಶೀರ್ವಾದ ಯಾವಾಗಲೂ ನನಗಿರಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಾನು ನಿಮ್ಮ ರಾಮಾಚಾರಿ ಮುರಾರಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ರಾಮಾಚಾರಿನ ತುಂಬ ನೋಡಿ ಸಪೋರ್ಟ್ ಮಾಡಿದ್ದೀರಾ. ಈಗ ಕೊನೆ ಹಂತಕ್ಕೆ ಬಂದಿದ್ದೀವಿ. 4 ವರ್ಷದ ಜರ್ನಿ ತುಂಬ ಅದ್ಭುತವಾಗಿ ಸೀರಿಯಲ್ ಮೂಡಿ ಬರ್ತಾಯಿತ್ತು. ನೀವು ಅಷ್ಟೇ ಚೆನ್ನಾಗಿ ನಮಗೆ ಎಂಕರೇಜ್ ಮಾಡಿದ್ದೀರಾ, ನೋಡಿದ್ದೀರಾ, ಹರಿಸಿದ್ದೀರಾ, ಹಾರೈಸಿದ್ದೀರಾ. ಇದೇ ರೀತಿ ನಮ್ಮ ಮುಂದಿನ ಪ್ರಾಜೆಕ್ಟ್ಗಳಿಗೂ ನಿಮ್ಮ ಬೆಂಬಲ ಇರಲಿ. ತುಂಬ ಥ್ಯಾಂಕ್ಸ್, ಧನ್ಯವಾದ. ಇವತ್ತು ನಾನು ರಾಮಾಚಾರಿ ಸೆಟ್ಟಲ್ಲಿದ್ದೀನಿ. ನನ್ನ ಹೆಸರು ನಿಸರ್ಗ, ನಿಮ್ಮೆಲ್ರಿಗೂ ರುಕ್ಕು ಆಗಿ ಗೊತ್ತಿರ್ತೀನಿ. ಇವತ್ತು ನಾವು ರಾಮಾಚಾರಿ ಸೆಟ್ಟಲ್ಲಿ ಕ್ಲೈಮ್ಯಾಕ್ಸ್ ಶೂಟಲ್ಲಿದ್ದೀವಿ. ಎಸ್, ನಮ್ಮ ರಾಮಾಚಾರಿ ಸೀರಿಯಲ್ ಮುಗೀತಾ ಇದೆ. ಸೊ ಇವತ್ತು ನಮ್ಮ ಕೃಷ್ಣವೇಣಿಯ ನಾಮಕರಣದಲ್ಲಿದ್ದೀವಿ. ಸೀರಿಯಲ್ ಮುಗೀತಾ ಇದೆ. ಸೊ ನಮ್ಮ ಸೀರಿಯಲ್ಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಇಡೀ ಕರ್ನಾಟಕ. ಸೊ ಮುಗೀತಾ ಇದೆ, ಅದೊಂದು ಬೇಜಾರು ವಿಷಯ. ಬಟ್ ಆಡಿಯನ್ಸ್ಗೆ ಎಲ್ರಿಗೂ ತುಂಬ ಚೆನ್ನಾಗಿ ರೀಚ್ ಆಗಿದೆ ನಮ್ಮ ಸೀರಿಯಲ್. ಹಾಗೆ ನನ್ನ ಕ್ಯಾರೆಕ್ಟರ್ ರುಕು ಕ್ಯಾರೆಕ್ಟರು ಕೂಡ ಹೌದು, ತುಂಬ ಚೆನ್ನಾಗಿ ರೀಚ್ ಆಗಿದೆ. ಆ್ಯಂಡ್ ಪ್ರೀತಿಸಿದ್ಕಿಂತ ಜಾಸ್ತಿ ಎಲ್ಲರೂ ಬೈದಿದ್ದೇ ಜಾಸ್ತಿ. ರೋಡಲ್ಲಿ ಹೋಗುವಾಗ ಅಥವಾ ಸೀರಿಯಲ್ ನೋಡುವಾಗ ನಾನಂತೂ ತುಂಬ ಬೈಸ್ಕೊಂಡಿದ್ದೀನಿ ಎಲ್ಲರ ಹತ್ರ. ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸು ಅದನ್ನೆಲ್ಲ ನೋಡಿ ಬೇಜಾರು ಮಾಡ್ಕೊಂಡಿದ್ದೀನಿ. ಬಟ್ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ರುಕ್ಕು. ಬಿಕಾಸ್ ಒಂದು ಪರ್ಫಾರ್ಮ್ ಮಾಡೋಕ್ಕೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಆಗಿತ್ತು. ಸೊ ನಾನು ಫಸ್ಟ್ ನೆಗೆಟಿವ್ ಶೇಡ್ ಮಾಡಿದ್ದ ಸೀರಿಯಲ್ ಇದು.
ಬಟ್ ಮನಸ್ಸಿಗೆ ತುಂಬ ಖುಷಿ ಕೊಡ್ತು, ಒಂದು ರೆಕಗ್ನೈಸೇಷನ್ ಸಿಕ್ತು. ಸೊ ನಾನು ಹೀರೋಯಿನ್ ಆಗಿ ಮಾಡಿದ ಸೀರಿಯಲ್ ಹಾಗೆ ಇದಕ್ಕೆ ಮುಂಚೆ ಮಾಡಿದ ಸೀರಿಯಲ್ ಎಲ್ಲದಕ್ಕಿಂತ ನನಗೆ ಜಾಸ್ತಿ ಹೆಸರು ತಂದುಕೊಟ್ಟ ಪಾತ್ರ ರುಕ್ಕು. ಸೊ ಇವತ್ತು ನಮ್ಮ ಸೀರಿಯಲ್ ಲಾಸ್ಟ್ ಡೇ, ತುಂಬ ಬೇಜಾರಾಗ್ತಾ ಇದೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಶೂಟಲ್ಲಿದ್ದೀವಿ. ಸೊ ಎಲ್ಲ ಕ್ಲೈಮ್ಯಾಕ್ಸ್ ಎಪಿಸೋಡ್ಸ್ನ ನಮ್ಮ ರಾಮಾಚಾರಿ ಪ್ರೇಕ್ಷಕರೆಲ್ಲ ನೋಡಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ಇಂಟ್ರೆಸ್ಟಿಂಗ್ ರೋಲ್ ನನಗೆ ಇಲ್ಲಿ. ನೆಗೆಟಿವ್ ಶೇಡಲ್ಲಿದೆ, ಆದರೆ ಜನರೆಲ್ಲ ಮೆಚ್ಚಿ ಸಕ್ಸೇನಾ ನನ್ನ ತುಂಬ ಫೇಮಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಹಾಗೆ ನಾನಿಲ್ಲಿ ನಾರ್ತ್ ಇಂಡಿಯನ್ ವಿಲನ್ ಇಲ್ಲಿ ಸಕ್ಸೇನಾ ಪ್ಲೇ ಮಾಡ್ತಾಯಿದ್ದೀನಿ. ಆಯಿತು, ಈಗ 6 ತಿಂಗಳಾಯಿತು ರಾಮಾಚಾರಿ ಮಾಡ್ತಾ. ಈಗ ನಾವು ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ದೀವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಡೋಂಟ್ ಮಿಸ್. ಲಾಸ್ಟ್ ಫ್ಯೂ ಎಪಿಸೋಡ್ಸನ್ನು ಮಿಸ್ ಮಾಡಬೇಡಿ. ತುಂಬ ಬೇಜಾರಾಗ್ತಿದೆ ಅಂದರೆ ಇದು ಕ್ಲೈಮ್ಯಾಕ್ಸಲ್ಲಿದೆ ಅಂತ. ರಾಮಾಚಾರಿ 4 ವರ್ಷ 1000+ ಎಪಿಸೋಡ್ಸ್ ಆಯಿತು. ತುಂಬ ಧನ್ಯವಾದ ಎಲ್ಲ ಪ್ರೇಕ್ಷಕರಿಗೆ, ನಮ್ಮನ್ನೆಲ್ಲ ನೆಚ್ಚಿ ಮೆಚ್ಚಿನ ಕಲಾಕಾರ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಎಲ್ಲರೂ ಕ್ಲೈಮ್ಯಾಕ್ಸನ್ನು ಮಿಸ್ ಮಾಡದೆ ನೋಡಿ. ಎಲ್ಲರಿಗೂ ನಮಸ್ತೆ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಿಮ್ಮ ಮಾನ್ಯತಾ ಮಾಡುವ ನಮಸ್ಕಾರಗಳು. ಇವತ್ತು ನೀವು ರಾಮಾಚಾರಿ ಸೆಟ್ಟಲ್ಲಿದ್ದೀರಾ. ಇವತ್ತು ಲಾಸ್ಟ್ ಡೇ ಆಫ್ ಶೂಟಿಂಗ್. ಈ 4 ವರ್ಷ ಹೇಗೆ ಹೋಯಿತು ಅಂತ ಹೇಳೋದಕ್ಕಾಗಲ್ಲ. ಇಟ್ಸ್ ಅ ವೆರಿ ಮೆಮೊರೇಬಲ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಎಲ್ಲರೂ ಖುಷಿಯಾಗಿ ಇವತ್ತು ಕನ್ಕ್ಲೂಡ್ ಮಾಡ್ತಾ ಇದ್ದೇವೆ. ಲಾಸ್ಟ್ ಡೇ ಆಫ್ ಶೂಟಿಂಗ್ ನೀವು ಬಂದಿದ್ದೀರಾ. ಇವತ್ತು ಮಾನ್ಯತಾ ಪುನಃ ರಿವೆಂಜ್ ತಗೊಳ್ತಾಳ, ಇಲ್ಲ ಫ್ಯಾಮಿಲಿ ಜೊತೆ ಹೊಂದ್ಕೊಂಡು ಹೋಗ್ತಾಳ ಅಂತ ಲಾಸ್ಟ್ ಎಪಿಸೋಡ್ ನೋಡಿ. ಇಲ್ಲಿವರೆಗೆ ಹೇಗೆ ಸಪೋರ್ಟ್ ಮಾಡಿ ನಮ್ಮನ್ನು ಹರಿಸಿದಿರಿ, ಹಾಗೆ ಇನ್ನು ಮುಂದಕ್ಕೂ ನನ್ನ ಹೊಸ ಪ್ರಾಜೆಕ್ಟ್ಗೆ ನನಗೆ ಆಶೀರ್ವಾದ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಲವ್ ಯು ಆಲ್. ಥ್ಯಾಂಕ್ ಯು.